ಏನ್ ಬೇಡ್ಕೊಂಡಿದಳೋ ನಿಮ್ಮತ್ತೆ? ಒಂದಲ್ಲ 2 ಬೇಡ್ಕೊಂಡಿದ್ದಾರೆ. ಯಾವ್ದೋ ಅದ್ 2. ಯಾವ ಕಷ್ಟನೂ ಇಲ್ದೆ ಕಿಟ್ಟು ಆರೋಗ್ಯ ಸರಿ ಹೋಗ್ಬೇಕು ಅಂತ, ಹಾಗೆ ಶ್ಯಾಮ ಮದ್ವೆ ಆಗಿ ಹೋಗ್ಬೇಕು ಅಂತ. ಮಮ್ಮಿ ಅವಳ ಮದ್ವೆ ಅಂತೆ. ಅವಳು ಮದ್ವೆ ಮಾಡ್ಕೊಂಡು ಹೊರಟೋದ್ರೆ ನನ್ ಗತಿ ಏನ್ ಮಮ್ಮಿ? ಅವಳನ್ನ ಮದ್ವೆ ಮಾಡ್ಕೋಬೇಡ ಅಂತ ಹೇಳೋ ಅವಕಾಶ ನಮ್ಗಿಲ್ಲ ಕಣೆ. ಯಾಕಿಲ್ಲ? ಅವಳಿನ್ನು ನಮ್ ಸಾಲ ತೀರ್ಸಿಲ್ವಲ್ಲ. ಮದ್ವೆ ಮಾಡ್ಕೊಂಡ್ರು ಸಾಲ ತೀರೋವರೆಗೂ ಹಾಡ್ತೀನಿ ಅಂತ ಮಾತ್ ಕೊಟ್ಟಿದ್ದಾಳೆ. ಹೌದಾ? ಮತ್ತೀಗೇನ್ ಮಾಡೋಣ? ಜೀವನದಲ್ಲೇ ಅವಳಿಗೆ ಮದ್ವೆ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ಆಗ ಸಾಲ ತೀರಿದ್ರು ಕೂಡ ಬದುಕೋದಕ್ಕೋಸ್ಕರ ಸಾಯೋವರೆಗೂ ನಿನ್ ಪಕ್ಕದಲ್ಲೇ ಹಾಡ್ತಾ ಬಿದ್ದಿರ್ತಾಳೆ ಶ್ಯಾಮ. ನಾನು ಹುಡುಗಿ ಹೆಸರಲ್ಲಿ ಮೊದಲು ಪೂಜೆ ಮಾಡ್ತೀನಿ. ನೀವು ಹೋಗಿ ಪ್ರಸಾದದ ವ್ಯವಸ್ಥೆ ಮಾಡ್ಕೊಳ್ಳಿ. ಆಯ್ತು ಅರ್ಚಕ್ರೆ. ಶೋಭಾ ಬಾಮ್ಮ. ನೋಡಪ್ಪ, ನೀನಿಲ್ಲಿ ಕೂತ್ಕೊಂಡು ಸ್ವಾಮಿಗೆ ಕೀರ್ತನೆ ನುಡಿಸು. ಆಯ್ತು ಅರ್ಚಕ್ರೆ. ಯಸ್ಸ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ. ನಮಸ್ತಸ್ಮೈ ವಿಷ್ಣವೇ ಪ್ರಭು ವಿಷ್ಣವೇ. ಓಂ ನಮೋ ವಿಷ್ಣವೇ ಪ್ರಭು ವಿಷ್ಣವೇ. ಇದೆಲ್ಲ ಮಾಡಿದ್ರೆ ಅವಳಿಗೆ ಮದ್ವೆ ಆಗ್ಬಿಡುತ್ತಾ? ನಿನಗೆ ಆರೋಗ್ಯ ಸರಿ ಆಗ್ಬಿಡುತ್ತಾ? ಶೋಭಾ, ಏನ್ ಹೇಳಿ ಅತ್ತೆ? ಉರಿ ಕಮ್ಮಿ ಆಗಿದೆ ನೋಡು. ಆಯ್ತು, ನೋಡ್ತೀನಿ. ಜೀವನ ಅಂದ್ರೆ ಹಾಗಿರ್ಬೇಕು. ಯೂಸ್ಲೆಸ್ ಫೆಲೋಸ್. ಈ ಒಲೆ ಹೊಗೆನ ಹೊರಗಡೆ ಇಟ್ಕೋಬಾರ್ದ? ಹೌದು. ದೇವಸ್ಥಾನಕ್ಕೆ ಬರೋ ನಮ್ಮಂತ ಶ್ರೀಮಂತರಿಗೆ ಇರಿಟೇಷನ್ ಆಗಲ್ವಾ? ಹೌದೌದು, ಇರಿಟೇಷನ್ ಆಗುತ್ತೆ. ಅಷ್ಟೊಂದು ಮ್ಯಾನರ್ಸ್ ಇಲ್ವಾ ಇಂಥ ಕೆಲಸ ಮಾಡೋರ್ಗೆ? ಛೇ, 10,000 ರೂಪಾಯಿ ಕೊಟ್ಟಿದ್ದೀನಿ ಚಪ್ಲಿಗೆ. ಎಲ್ಲಿಟ್ರೆ ಸೇಫ್ ಆಗಿರುತ್ತೆ? ಆ ದೇವ್ರೇ ನೋಡ್ಕೋಬೇಕು. ಶೋಭಾ, ಆಗೋಯ್ತು, ನಡಿ ತಗೊಂಡು ಹೋಗೋಣ. ಚಪ್ಲಿ ಅಂದ್ರೆ ಹೀಗಿರ್ಬೇಕು. ನನ್ ಚಪ್ಲಿನೂ ಇದೆ, ಅದನ್ನ ಚಪ್ಲಿ ಅಂದ್ರೆ
ಚಪ್ಪಲಿ ತಗೊಂಡು ಹೊಡಿತಾರೆ. ಛೇ, ಇದು ಒಂದು ಜೀವನ. ಪಕ್ಕಕ್ಕೆ ಹೋಗ್ರಮ್ಮ, ಪ್ರಸಾದ ಬಿಸಿಯಾಗಿದೆ. ನಾನ್ಯಾಕೆ ಪಕ್ಕಕ್ಕೆ ಹೋಗ್ಬೇಕು? ನೀನೇ ಹೋಗು. ಸರಿನಮ್ಮ. ಅರ್ಚಕ್ರೆ, दातां प्रसादातां ओं केशवाय स्वाहा नारायणाय स्वाहा माधवाय स्वाहा गोविन्दाय नमः विष्णुवे नमः मत्सुदाय नमः त्रिविक्रमाय नमः वामनाय नमः श्रीधराय नमः ऋषिकेशाय नमः पद्मनाभाय नमः दामोदराय नमः ನಾರಾಯಣವಕ್ಷಂ ಪರಂ ಪದಂ. ಅಮ್ಮ, ಈ ಪ್ರಸಾದನ ತಗೊಂಡೋಗಿ ಭಕ್ತರಿಗೆಲ್ಲ ಹಂಚಿ ಬನ್ನಿ. ತಗೊಳಮ್ಮ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರನಮ್ಮ. ನಮಸ್ಕಾರ ಅರ್ಚಕ್ರೆ. ಯಜಮಾನ್ರು ಬರ್ಲಿಲ್ವೇನಮ್ಮ? ಅವ್ರಿಗೆ ಬರೋಕಾಗ್ಲಿಲ್ಲ. ಹಾ ಹಾ, ನಮ್ ಮಗ ಅಖಿಲ್ ಹೆಸರಲ್ಲಿ ಅರ್ಚನೆ ಮಾಡಿ. ಹಾಗೆ ಆಗ್ಲಮ್ಮ. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಅಪ್ಪ, ಏನಮ್ಮ? ಅಮ್ಮ ಪಕ್ಕದಲ್ಲೇ ಇರೋ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಬಿಟ್ಟು ಬರ್ತೀನಿ ಅಂತ ಹೋಗಿದ್ದಾರೆ. ಹೌದಾ? ಸರಿನಮ್ಮ, ನಾವು ಹೋಗಿ ದರ್ಶನ ಮಾಡ್ತೀವಿ. ನಮಗೆ ಒಂದು ಚಿಕ್ಕ ಕಾರ್ಯಕ್ರಮ ಇದೆ, ಹೋಗ್ಬೇಕು. ಅದನ್ನ ನೋಡ್ಕೊಂಡು ನೇರವಾಗಿ ಮನೆಗೆ ಬರ್ತೀವಿ. ಆಯ್ತು ಅಪ್ಪ. ಗೋವಿಂದ, ನಡಿಯೋ. ಹೋಗೋಣ ಬನ್ನಿ ಅಪ್ಪ. ನಾನು ಹೋಗಿ ಚಪ್ಪಲಿ ಹಾಕೊಂಡ್ ಬರ್ತೀನಿ. ದೇವ್ರೆ, ಅಖಿಲ್ಗೆ ಹೆಣ್ಣು ನೋಡಕ್ ಹೋಗ್ತಾ ಇದೀವಿ. ಆ ಹುಡುಗಿ ನಮ್ಗೆಲ್ರಿಗೂ ತುಂಬಾ ಇಷ್ಟ ಆಗಿದ್ದಾಳೆ. ಆ ಸಂಬಂಧ ಕೂಡಿ ಬರೋ ಹಾಗೆ, ಆ ಹುಡುಗಿನೇ ನಮ್ಮನೆ ಸೊಸೆ ಆಗೋ ಹಾಗೆ ಆಶೀರ್ವಾದ ಮಾಡೋ ದೇವ್ರೆ. ಏನೋ ಈ ಚಪ್ಪಲಿ ನೋಡ್ತಾ ಇದ್ರೆ ತುಂಬಾ ಆಸೆ ಆಗ್ತಾ ಇದೆ. ಇಂಥ ಚಪ್ಪಲಿ ಹಾಕೋಬೇಕು ಅಂದ್ರೆ ಎಂಥ ಅದೃಷ್ಟ ಇರ್ಬೇಕೋ ಏನೋ. ನನಗಂತೂ ಇಂಥ ಚಪ್ಪಲಿ ಸಿಗಕ್ ಸಾಧ್ಯನೇ ಇಲ್ಲ. ನೋಡೇ ಆನಂದ ಪಡ್ಬೇಕು. ನೇತ್ರಾನಂದ ನೇತ್ರಾನಂದ ಆದ್ರೆ ಸಾಕ, ಕಾಲಿಗೂ ಸ್ವಲ್ಪ ಆನಂದ ಕೊಟ್ಟು ನೋಡ್ತೀನಿ. ಯಾರು ನೋಡ್ತಾ ಇಲ್ಲ. ಸ್ವಲ್ಪ ಹೊತ್ತು ಆ ಚಪ್ಪಲಿ ಹಾಕೊಂಡು ಟಕ್ಕು ಟಕ್ಕು ಅಂತ ಆ ಕಡೆ ಕಡೆ ಓಡಾಡ್ತೀನಿ. ಕಾಲಿನ ಹಸಿನು ತೀರುತ್ತೆ. ಎಷ್ಟು ಚೆನ್ನಾಗಿದೆ, ಎಷ್ಟು ಮೆತ್ತಗಿದೆ. ಕಿಟ್ಟು, ಅಲ್ಲಿ ನೋಡು, ಯಾರ್ದು ಚಪ್ಪಲಿ ಹಾಕೊಂಡು ಅದಕ್ಕೆ ಅಲ್ಲಿ ಇಲ್ಲಿ ಓಡಾಡ್ತಾ ಇದಾರೆ. ನೀನ್ ಪ್ರಸಾದ ಕೊಡ್ತಾ ಇರು, ನಾನು ಈಗ್ಲೇ ಬರ್ತೀನಿ. ಅದಕ್ಕೆ ಏನಿದೆಲ್ಲ? ಏನು ಏನು ಅಂತ ಕೇಳ್ತಿರಲ್ಲ,
ಯಾರ್ದೋ ಚಪ್ಲಿ ಹಾಕೊಂಡು ನೀವ್ ಹೀಗ್ ಓಡಾಡ್ತಾ ಇದ್ದೀರಾ? ಈಗ ನಾನು ಏನ್ ಮಾಡ್ದೆ ಅಂತ ನೀನ್ ಹೀಗ್ ಮಾತಾಡ್ತಾ ಇದೀಯಾ? ಇಂಥ ಚಪ್ಲಿನ ನಮ್ ಜೀವನದಲ್ಲೇ ಹಾಕೊಳಕ್ ಆಗಲ್ವಲ್ಲ, ಅದಕ್ಕೆ ಸ್ವಲ್ಪ ಹೊತ್ತು ಹಾಕೊಂಡು ಓಡಾಡ್ದೆ. ಏನ್ ತಪ್ಪು? ತಪ್ಪೆ. ಬೇರೆಯವ್ರ ಚಪ್ಲಿನ ಹೀಗ್ ಹಾಕೊಂಡು ಓಡಾಡೋದು ತಪ್ಪು ಅಂತ ಅನಿಸ್ತಿಲ್ವಾ? ಅವ್ರೇನಾದ್ರೂ ನೋಡಿದ್ರೆ ಚೆನ್ನಾಗಿರತ್ತಾ? ಅವ್ರ ಇವ್ರ ಹತ್ರ ಅನ್ಸ್ಕೊಳ್ಳೋದು ಚೆನ್ನಾಗಿರತ್ತಾ? ಹೇಳಿ ಅದ್ಕೆ. ಇನ್ನು ಏನ್ ಹಾಗೆ ನೋಡ್ತಾ ಇದ್ದೀರಾ? ಚಪ್ಲಿ ಬಿಡಿ. ಏಯ್, ನಿಂತ್ಕೋ. ಈ ಮನೆ ಹೊಸಲು ತುಳಿಬೇಕು ಅಂದ್ರೆ ಒಂದು ಅರ್ಹತೆ ಇರ್ಬೇಕು. ಈ ಮನೆ ಸುತ್ತ ಕಾಣಿಸ್ಕೋಬೇಕು ಅಂದ್ರು ಒಂದು ಸ್ಟೇಟಸ್ ಇರ್ಬೇಕು. ಈ ಮನೆ ಸುತ್ತ ಇರೋ ಗಾಳಿನ ಉಸಿರಾಡ್ಬೇಕು ಅಂದ್ರು ಅದಕ್ಕೂ ಒಂದು ರೇಂಜ್ ಇರ್ಬೇಕು. ಅಯ್ಯೋ, ಈ ಚಪ್ಲಿ ಇವ್ರದಾ? ಅದ್ಕೆ ಹಾಕೊಂಡಿದ್ ನೋಡಿದಿದ್ರೆ ಎಷ್ಟು ಜಗಳ ಮಾಡ್ತಿದ್ರೋ ಏನೋ. ಏನೇ ಚಪ್ಲಿ ತಗೊಂಡು ಓಡ್ ಹೋಗ್ತಿದ್ಯಾ? ಅಯ್ಯಯ್ಯೋ, ಇಲ್ಲ. ಇಲ್ಲ ಅಂದ್ರೆ ನನ್ ಚಪ್ಲಿನ ಯಾಕೆ ಹಿಡ್ಕೊಂಡಿದ್ಯಾ ನೀನು? ನಿನ್ನಂತ ಕಳ್ರ ಕಾಟಕ್ಕೆ ಕಾಸ್ಟ್ಲಿ ಚಪ್ಲಿ ಹಾಕೊಂಡು ದೇವಸ್ಥಾನಕ್ಕೆ ಬರ್ಬೇಕು ಅಂದ್ರೆ ಭಯ ಆಗತ್ತೆ. ಅದು ಹಾಗಲ್ಲ. ಏನೇ ಹಾಗಲ್ಲ ಅಂದ್ರೆ ನೀನ್ ಮಾಡಿರೋ ಕಳ್ತನನ ಮುಚ್ಚಾಕೋದಕ್ಕೆ ನೋಡ್ತಾ ಇದ್ಯಾ? ಇಷ್ಟಕ್ಕೂ ನಿನ್ನಂತ ಕಳ್ರನ್ನ ಆ ಗೌರಮ್ಮ ಕೆಲ್ಸಕ್ಕೆ ಹೇಗೆ ಇಟ್ಕೊಂಡಿದ್ದಾರೆ ಅಂತ. ನಿನ್ನಂತ ಕಳ್ರನ್ನ ನಂಬಿ ಕೆಲ್ಸ ಕೊಟ್ರೆ ನಿನ್ ಕಳ್ತನದ ಬುದ್ಧಿ ಎಲ್ಲಿ ಹೋಗುತ್ತೆ? ನಿನ್ನಂತ ಕಳ್ರನ್ನ ಕೆಲ್ಸದಿಂದ ತೆಗ್ದಾಕು ಅಂತ ಮೊದ್ಲು ಗೌರಮ್ಮಗೆ ಹೇಳ್ಬೇಕು. ಅಕ್ಕ, ಏನಾಯ್ತಕ್ಕ? ನಾನ್ ಹಾಕೊಂಡಿದ್ದೆ ಅಂತ ಹೇಳ್ಬಿಡ್ವೋ? ಏನಾಯ್ತಾ? ತುಂಬಾನೇ ದುಡ್ಡು ಖರ್ಚು ಮಾಡಿ ಪ್ಯಾರಿಸ್ಸಿಂದ ನಾನ್ ತರ್ಸಿರೋ ಚಪ್ಲಿನ ಕಳ್ತನ ಮಾಡ್ತಾ ಇದ್ಲಿ ಇವಳು. ಇಲ್ಲ ಮೇಡಮ್, ನಮ್ಮಕ್ಕ ಅಂತ ಕೆಲಸ ಮಾಡಲ್ಲ. ಮಾಡ್ಲಿಲ್ಲ ಅಂದ್ಮೇಲೆ ನನ್ ಚಪ್ಲಿ ನಿಮ್ಮಕ್ಕನ ಕೈಗೆ ಹೇಗ್ ಹೋಯ್ತು? ದಯವಿಟ್ಟು ನಾನು ಹೇಳೋದನ್ನ ಕೇಳಿ. ಇಲ್ಲಿ ಬಿದ್ದಿದ್ದ ಚಪ್ಲಿನ ನಾನು ಅಲ್ಲಿಗೆ ತಗೊಂಡು ಹೋಗಿ ಇಡ್ತಿದ್ದೆ ಅಷ್ಟೇ. ನಿಜ, ನಾನು ಹೇಳ್ತಿರೋದು ನಿಜ. ನಿಜವಾಗ್ಲೂ ನನ್ ಕಳ್ಳಿ ಅಲ್ಲ. ಕೃಷ್ಣನ್ ಮೇಲಾಣೆ. ಐಶ್ವರ್ಯ, ಕೃಷ್ಣನ್ ಮೇಲೆ ಆಣೆ ಮಾಡ್ತಾ ಇದ್ದಾಳಲ್ಲ, ಬಿಟ್ಬಿಡು. ಏನ್ ಬಿಟ್ಬಿಡು ಅಂತಿದ್ದೀರಾ? ಈ ವಿಷಯನ ಇಲ್ಲಿಗೆ ಬಿಟ್ಬಿಡು ಅಂತಿದ್ದೀರಾ? ಇಲ್ಲ ಈ ಚಪ್ಲಿನ ಇಲ್ಲೇ ಬಿಟ್ಬಿಡು ಅಂತಿದ್ದೀರಾ? ಎಷ್ಟು ಇಷ್ಟಪಟ್ಟು ತಗೊಂಡಿದ್ದೆ ನಾನು, 1000 ರೂಪಾಯಿ ಖರ್ಚು ಮಾಡಿ. ಈ ಕಳ್ಳಿ ಈಗ ಇವಳು ಕೊಳಕ್ ಕೈಯಿಂದ ಮುಟ್ಟಿರೋ ಚಪ್ಲಿನ ಮತ್ತೆ ನಾನು ಹೇಗ್ ಹಾಕೊಳ್ಳಿ? ಬೇಕಂದ್ರೆ ಇದನ್ನ ತೊಳೆದು ಕೊಡ್ತೀನಿ, ಅಚ್ಚುಕಟ್ಟಾಗಿ ತೊಳೆದು ಕೊಡ್ತೀನಿ. ಏನ್ ಮಾಡ್ತಿದ್ಯಾ? ನಿಲ್ಲು. ತೊಳ್ದಿದ್ದೀನಮ್ಮ, ಚೆನ್ನಾಗಿ ತೊಳ್ದಿದ್ದೀನಿ.
ನಿನಗೆ? ಈ ಚಪ್ಲಿನ ನೀರಲ್ಲಿ ತೊಳೆದ್ರೆ ಹಾಳಾಗಿ ಹೋಗುತ್ತೆ, ಅದನ್ನ ಮತ್ತೆ ಯೂಸ್ ಮಾಡಕ್ಕಾಗಲ್ಲ. ಕೊಡೆ ನನ್ ಚಪ್ಲಿ, ನನಗ್ ಕೊಡೆ. 1000 ರೂಪಾಯಿ ಖರ್ಚು ಮಾಡಿ ಇಂಥದ್ದೇ ಚಪ್ಲಿ ನನಗ್ ಕೊಡ್ಸು ಬಾ. ಏನು ಆ ದರಿದ್ರ ಮುಖ ಇಟ್ಕೊಂಡು ಯಾಕೆ ಹಾಗೆ ನೋಡ್ತಿದ್ದೀರಾ? ನನ್ ಚಪ್ಲಿ ನನಗ್ ಕೊಡ್ಸಿ ಇವಾಗ. ಕ್ಷಮಿಸಿ ಅಮ್ಮ. ಆ ನಿನ್ ಕೊಳುಕ್ ಕೈಯಲ್ಲಿ ನನ್ ಕಾಲನ್ ಮುಟ್ಬೇಡ ನೀನು. ಕ್ಷಮಿಸಿ ಅಮ್ಮ, ತಪ್ಪಾಗೋಯ್ತು. ಅದನ್ನ ತೊಳಿಬಾರ್ದು ಅಂತ ಗೊತ್ತಿಲ್ಲದೆ ಮಾಡ್ಬಿಟ್ಟೆ. ತಿಳಿದೆ ಮಾಡಿದ ತಪ್ಪನ್ನ ಕ್ಷಮಿಸ್ಬಿಡಿ, ನಮಗ್ ಪುಣ್ಯ ಬರುತ್ತಮ್ಮ. ಅಕ್ಕ ಎದ್ದೇಳಕ್ಕ. ಐಶ್ವರ್ಯ, ದೇವಸ್ಥಾನಕ್ಕೆ ನೆಮ್ಮದಿಯಾಗಿ ಬರ್ಬೇಕು, ದೇವಸ್ಥಾನದಲ್ಲಿ ನೆಮ್ಮದಿಯಾಗಿರ್ಬೇಕು, ದೇವಸ್ಥಾನದಿಂದ ನೆಮ್ಮದಿಯಾಗಿ ಹೋಗ್ಬೇಕು ಅಂತಾರೆ. ಹೋಗಿರೋ ಚಪ್ಲಿಗೋಸ್ಕರ ಇರೋ ನೆಮ್ಮದಿನೂ ಕಳ್ಕೋಬಾರ್ದು. ಹೋಗೋಣ ಬಾ. ಅಳಬೇಡ ಅಕ್ಕ.